ಹಲೋ. ಹಲೋ. ಎಸ್ ಸರ್. ಸರ್ ನಮಸ್ಕಾರ, ಶುಭೋದಯ. ನಮಸ್ಕಾರ ಸರ್, ಹೇಳಿ ಸರ್. ಆ, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹ್ಮ್ ಆದ್ರೆ ಆದ್ರೆ ಒಂದು ವಿಚಾರ, ನನ್ನ ಅಭಿಪ್ರಾಯ ಸರ್, ಹ್ಮ್ ನೀವು ಹ್ಮ್ ತಪ್ಪಾಗಿ ತಿಳ್ಕೊಬೇಡಿ. ಹ್ಮ್ ನಿಮಗೆ ಸುಳ್ಳು ಅನ್ಸಿರೋದ್ನ ನೀವು ಸುಳ್ಳು ಅಂತಾನೆ ನೇರವಾಗಿ ಹೇಳ್ಬಿಡಿ ಸರ್. ಏನಕ್ಕೆ ಅಂತ ಅಂದ್ರೆ ಅದ್ ಹ್ಮ್ ಹೇಳೋದ್ರಿಂದ ಅಹಂಕಾರ ಅಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಆ, ನೀವು ಪೂಜೆ ಮಾಡಲ್ಲ ಅಂತೀರಾ, ಹ್ಮ್ ನಾನ್ ಮಾಡಲ್ಲ ಪೂಜೆ, ನೀವು ಮಾಡ್ಬೇಡಿ ಅಂತೀರಾ. ಹ್ಮ್ ಆದ್ರೆ ಅವ್ರ ಪೂಜೆ ಕರೆದ್ರೆ ಹೋಗ್ತೀನಿ ಅಂತೀರಾ. ಹ್ಮ್ ಅಂತ ನೀವು ಹೋದ್ರೆ ಆ ಮೌಢ್ಯ ಅಂತ ನಿಮಗೆ ಗೊತ್ತು, ಸುಳ್ಳು ಅಂತ ಗೊತ್ತು. ಹ್ಮ್ ಅದನ್ನ ನೀವು ಪ್ರೋತ್ಸಾಹ ಮಾಡ್ದಂಗ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ನಿಮ್ಮ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿಪಡಿಸಲ್ಲ. ಅದೆಲ್ಲ ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಹ್ಮ್ ನಮ್ಮ ಮನೆಯಲ್ಲಿ 4 ಜನ ಮಕ್ಕಳು ನಾವು. ಸರ್. ಆಯ್ತಾ, 4 ಜನದಲ್ಲಿ ಒಬ್ಬೊಬ್ರು ಒಂಥರ ಬೇರೆ ಬೇರೆ ಇರ್ತಾರೆ, ಒಬ್ಬೊಬ್ರು ನಂಬಿಕೆಗಳು ಬೇರೆ ಬೇರೆ ಇರುತ್ತೆ. ಸೊ ಅಲ್ಲ ಯಾರು ಸರ್, ಅದು ಅದು ನನ್ನ ಆಕ್ಚುಲಿ ಅಲ್ಲಲ್ಲ ಅಲ್ಲ ಸರ್, ಕೇಳಿ. ಅದು ನಂಬಿಕೆನೇ ಅಲ್ಲ ಸರ್. ಆ ನಂಬಿಕೆ ಅಂದ್ಕೊಂಡೇನೆ ಈ ಪಾದ್ರಿಗಳು, ಮೌಲಿಗಳು, ಸ್ವಾಮಿಗಳು, ಜ್ಯೋತಿಷಿಗಳು, ಪೂಜಾರಿಗಳು ಜನಗಳನ್ನ ಜನಗಳನ್ನ ಮೋಸ ಮಾಡ್ತಾ ಇರೋದು, ಜನಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದು. ನಂಬಿಕೆನೇ ಅಲ್ಲ, ಅದು ಮೂಢನಂಬಿಕೆ. ಅದು ನಿಮಗ್ ಗೊತ್ತು ಖಚಿತವಾಗಿ, ನನಗೂ ಗೊತ್ತು. ಅದನ್ನ ನಾವು ನೇರವಾಗಿ ಹೇಳಲಿಲ್ಲ ಅಂದ್ರೆ, ಅವರಿಗೆ ನೇರವಾಗಿ ಕನ್ವಿನ್ಸ್ ಮಾಡ್ಲಿಲ್ಲ ಅಂದ್ರೆ, ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅದೇನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಹೇಳಿ ಸರ್. ಸಾರಿ ಸಾರಿ. ಹ್ಮ್ ಹ್ಮ್ ವೆರಿ ಸಿಂಪಲ್. ಹ್ಮ್ ಧರ್ಮ, ಹ್ಮ್ ಓಕೆ, ಹಿಂದೂ ಧರ್ಮ, ಹ್ಮ್ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಆ ಧರ್ಮ ಈ ಧರ್ಮ ಅಂತಿದೆ. ಹ್ಮ್ ಸತ್ಯ ಹೇಳಿದ್ರೆ ನಾಳೆನೆ ನನ್ನ ಬಂದು ಹೇಳ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. ಧರ್ಮ ನಿಂದನೆ ಕೇಸ್ ಬೀಳುತ್ತೆ. ಧರ್ಮ ಇಲ್ಲ ಸರ್, ನಿಂದನೆ ಇಲ್ಲ ಕೇಸ್ ಸರ್, ಇದೆ ಇಲ್ಲ ಅದು. ಸರ್. ಅಲ್ಲ, ಇದೆ ಸರ್. ಆದ್ರೆ ನೀವು ನಿಮ್ಮ ಅಲ್ಲಲ್ಲ, ನೆಕ್ಸ್ಟ್ ಅಭಿಪ್ರಾಯವನ್ನ ಹೇಳ್ತೀನಿ ಹೇಳೋದಿಕ್ಕೆ. ಕೇಳಿಲಿ. ಹೇಳಿ ಕೆಲವು ಸರ್. ಸತ್ಯಗಳನ್ನ ಹೇಳಕ್ ಆಗಲ್ಲ. ಹ್ಮ್ ಜಾತಿ ಬಗ್ಗೆ ಹ್ಮ್ ಹೋಲ್ ವರ್ಲ್ಡ್ ಇಸ್ ಸಫರಿಂಗ್. ಅದು ಹೆಚ್ಚಿಗೆ ಅಂದ್ರೆ ನಮ್ಮ ಭಾರತ ದೇಶ ಸಫರ್ ಆಗ್ತದೆ ಜಾತಿಯಿಂದ. ಹ್ಮ್ ಹ್ಮ್ ಯಾವ್ಯಾವ ಜಾತಿ ಏನೇನ್ ಕೆಟ್ಟ ಕೆಲಸ ಮಾಡ್ತಾರೆ ಗೊತ್ತಿದೆಯಾ ನಿಮ್ಗೆ? ಒಂದೊಂದು ಇಲ್ಲ ಇಲ್ಲ. ಜಾತಿಗಳು ಒಂದೊಂದು ಎಷ್ಟು ಕೆಟ್ಟ ಕೆಲಸ ಮಾಡ್ತದೆ ಅಂದ್ರೆ, ಆ ಹೌದು. ಜಾತಿಯ ಹೆಸರನ್ನ ಹೇಳಿದರೆ ಜಾತಿ ನಿಂದನೆ ಕೇಸ್ ಬೀಳುತ್ತೆ. ಅಷ್ಟೇ ಅಲ್ಲ, ಈಗ ಆ ಹೆಸರನ್ನ ಈಗ ನಿಮ್ ಜೊತೆ ನಾನು ಫೋನಲ್ಲಿ ಹೇಳಿ ಅದು ವಿಡಿಯೋ ಆಡಿಯೋ ವೈರಲ್ ಆದ್ರೆ ನಾಳೆ ಬರ್ತಾರೆ ನನ್ನ ಮನೆ ಹತ್ರ. ಜಾತಿ ನಿಂದನೆ ಕೇಸ್. ಜಾತಿ ಹೆಸರನ್ನು ಉಪಯೋಗಿಸ್ಕೊಂಡು ತುಂಬಾ ಜನ ಹಣ ಮಾಡ್ತಿದ್ದಾರೆ, ರೌಡಿಸಮ್ ಮಾಡ್ತಿದ್ದಾರೆ, ಬೇಕಷ್ಟು ಮಾಡ್ತಿದ್ದಾರೆ. ಆ ಒಂದು ವರ್ಡ್ ಹೇಳಿದ್ರೆ ನಾಳೆ ಗ್ಯಾರಂಟಿ ಆಡಿಯೋ ವೈರಲ್ ಆದ್ರೆ. ಅರ್ಥ ಆಯ್ತಾ? ಇದು ಸತ್ಯ, 100% ಸತ್ಯ. ಪ್ರೂಫ್ಗಳೆಲ್ಲ ಬೇಕಾದ್ರೆ ನಾನು ಕೊಡಬಲ್ಲೆ. ನಾನು ಪ್ರೂಫ್ ಕೊಟ್ಕೊಂಡು ನಾನು ಜೈಲ್ಗೆ ಹೋಗಿ ಅಲ್ಲಿಂದ ಹೊರಗಡೆ ಬಂದು ಕೋರ್ಟ್ಗೆ ಹೋಗಿ ಮಾಡೋದಕ್ಕೆ 10 ವರ್ಷ ಆಯ್ತದೆ. 10 ವರ್ಷ ನನ್ನ ಲೈಫ್ ಏನಾಗುತ್ತೆ? ನಾ ವಾಟ್ ಅಬೌಟ್ ಮೈ ಫ್ಯಾಮಿಲಿ? ಇದೊಂದು ಪದಾರ್ಥ ಮಾಡ್ಕೊಳ್ಳಿ ಸಾಕು. ಎಂತೆಂಥ ಜಾತಿಯವರು ಎಂತೆಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ವಿತ್ ಪ್ರೂಫ್ ಹೇಳ್ತೀನಿ. ಪ್ರೂವ್ ಮಾಡೋದ್ರೊಳಗೆ ನನ್ನ ಕತೆ ಗೋವಿಂದ. ಅರ್ಥ ಆಯ್ತಾ? ಸೊ ಹೇಳಿ ಸರ್, ಹೇಳಿ ಎಲ್ಲಾ ಸರ್. ಸತ್ಯಗಳನ್ನ ಎಲ್ಲವನ್ನು ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲೇ ಆಗ್ಲಿ, ಚರ್ಚ್ಗಳಲ್ಲೇ ಆಗ್ಲಿ, ಎಲ್ಲಾರೇ ಆಗ್ಲಿ, ಏನೇನು ಮಾಡ್ತಾರೆ ಅಂತಾನು ಕೂಡ ನಾವು ಕರೆಕ್ಟಾಗಿ ನೋಡಿ ಇಂಥ ಧರ್ಮದವರು ಅಂತ ಹೆಸರು ಹೇಳಿ ಮಾಡಕ್ಕೂ ಆಗೋದಿಲ್ಲ. ಧರ್ಮ ನಿಂದನೆ, ಜಾತಿ ನಿಂದನೆ, ಸಾಮಾಜಿಕ ಸಾಮರಸ್ಯ ನಿಂದನೆ, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾನೆ, ಅದು ಇಮ್ಮಿಡಿಯೇಟ್ ಕೇಸು. ಒಂದು ಇವ್ರು ಹಿಂಗ್ ಮಾಡ್ತಿದಾರೆ ಅಂದ್ರೆ ಹೊರಗಡೆ ಬರೋರು ಯಾರು? ಇವತ್ತು ನೀವು ಫೋನ್ ಮಾಡಿದ್ದೀರಿ, ಲಾಯರ್ ಫೀಸ್ ಕೊಡೋರು ಯಾರು? ನನ್ ಬಿಡಿಸೋರು ಯಾರು? ನನ್ಗೆ ನನ್ನ ಕೆಲ್ಸಗಳೇನು? ಇನ್ನೂ ತುಂಬಾ ಜನಕ್ಕೆ ಪ್ರಪಂಚ ಜ್ಞಾನ ಇಲ್ಲ ಸ್ವಾಮಿ. ಸತ್ಯ ಹೇಳಕ್ ಆಗಲ್ಲ, ಇದು ನಾಟಕದ ಪ್ರಪಂಚ. ಆದ್ರೆ ಕೆಲವಾರು ವಿಚಾರಗಳನ್ನ ಕೆಲವರು ಮುಗ್ಧ ಮನಸ್ಸುಗಳಿಗೆ ನಾನು ಪಾಲಿಶ್ ಮಾಡಿ ಹೇಳ್ತೀನಿ.
ಸ್ವಲ್ಪ ಅರ್ಥ ಮಾಡ್ಕೊಂಡು ಕೆಲವರು ತುಂಬಾ ಜನ ಬದಲಾಗಿದ್ದಾರೆ, ಅರ್ಥ ಮಾಡ್ಕೊಂಡು ಬದಲಾಗ್ತಾರೆ. ಅದು ಕೂಡ ಅವರು ಬಿಟ್ಟಂತ ವಿಚಾರ. ಎಲ್ಲವನ್ನೂ ನನ್ನಿಂದಲೂ ಬದಲಾಯಿಸಕ್ಕಾಗಿಲ್ಲ, ಯಾವ ದೇವರೂ ಮಾಡಿಲ್ಲ, ರಾಮ ಕೃಷ್ಣ ಅಲ್ಲ ಜೀಸಸ್ ಬುದ್ಧ ಪ್ರಪಂಚ ಬದಲಾಯಿಸಕ್ಕಾಗಿಲ್ಲ, ನಾವು ಬದಲಾಯಿಸಕ್ ಆಗಲ್ಲ. ಒಂದಷ್ಟು ಜನ ಸುತ್ತಮುತ್ತಲವ್ರು ಬದಲಾಗ್ಲಿ ಅನ್ನತಕ್ಕಂಥ ಚಿಂತನೆ ಅಡಿಯಲ್ಲಿ ಕೆಲವಾರು ವಿಚಾರಗಳನ್ನು ಹೇಳ್ತೀವಿ. ಯಾಕಂದ್ರೆ ಕೆಲವರು ಮೌಢ್ಯದಲ್ಲೇ ಮನಸ್ಸನ್ನ ಹಾಳು ಮಾಡ್ಕೋತಾ ಇರ್ತಾರೆ, ಹಣ ಕಳ್ಕೊತಾ ಇರ್ತಾರೆ, ಸಂಸಾರದ ಸಂತೋಷ ಕಳ್ಕೊತಾ ಇರ್ತಾರೆ. ಅಂಥವ್ರಿಗೆ ಉಪಯೋಗ ಆಗ್ಲಿ ಅಂತ ನಾನು ಮಾತಾಡ್ತೀನಿ ಹೊರತು ನಾನು ಕೂಡ ಸತ್ಯವನ್ನು ಹೇಳಲು ಸಾಧ್ಯವಿಲ್ಲ ಈ ಈ ಕೆಟ್ಟ ಪ್ರಪಂಚದಲ್ಲಿ. ಅರ್ಥ ಆಯ್ತಾ? ಅಲ್ಲ, ನಾನು ಹೇಳ್ಬೋದಾ ಸರ್? ಹೇಳಿ. ಏನ್ ಗೊತ್ತಾ ಸರ್, ಪ್ರಪಂಚ ಕೆಟ್ಟದಾಗಿಲ್ಲ ಸರ್. ಜನ ಪ್ರಪಂಚದಲ್ಲಿ ಎಲ್ಲಾ ಜನರು ಕೆಟ್ಟದಲ್ಲ. ಯಾರು ಮಾತಾಡಿದ ತಕ್ಷಣ ಅವ್ರು ಕೆಟ್ಟವರಲ್ಲ. ಅವ್ರಿಗೆ ಆ ರೀತಿ ಮೌಢ್ಯವನ್ನ ಬಿತ್ತಿ ಬೆಳೆಸಿ ಪೋಷಿಸಲಾಗುತ್ತೆ. ಆಯ್ತಪ್ಪ. ಈಗ ನಮ್ಮ ಹಿಂದೂಗಳಲ್ಲಿ ಸತ್ಯ ಹೇಳಕ್ ಆಗಲ್ಲ ಅಂತ ಅಂದ್ಕೊಂಡು, ಅದು ಏನ್ ಗೊತ್ತಾ ಸರ್, ನಿಮ್ಮ ಅಭಿಪ್ರಾಯ ಹೇಳೋದಿಕ್ಕೆ ಕಾನೂನಿನಲ್ಲಿ ನಿಮಗೆ ಬಲ ಇದೆ, ಶಕ್ತಿ ಇದೆ. ಅದು ಹೈಕೋರ್ಟಲ್ಲಿ ಹೋಗಿ ಪ್ರೂವ್ ಮಾಡಬೇಕು, ಸಿವಿಲ್ ಕೋರ್ಟಲ್ಲಿ ಆಗೋದಿಲ್ಲ. ಹೈಕೋರ್ಟ್ಗೆ ಹೋಗಿ ನಾನು ಕಾನೂನಲ್ಲಿ ಇಂತಿಂತ ಸೆಕ್ಷನ್ ಅಲ್ಲಿ ಮಾತಾಡಿದೀನಿ, ಈ ಕೊಟ್ಟಿರೋ ಕೇಸು ಸುಳ್ಳು ಅಂತ ನಾನು ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಯು ಆರ್ ರೈಟ್. ಕಾನೂನು ಅಲ್ಲ, ಕಾನೂನಲ್ಲಿ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಇದು ಭಾಷಣಕ್ಕೆ ನಿಮ್ಮಂತ ಬದಲಾವಣೆ ಬಯಸೋರೇನೆ ನನಗೆ ಈ ತರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಸತ್ಯ ಹೇಳಲ್ಲ ಅಂತ ಕೂತ್ಕೊಂಡ್ರೆ ಬದಲಾವಣೆ ಎಲ್ಲಿಂದ ಆರಂಭವಾಗ್ಬೇಕು? ಹೌದಪ್ಪ, ಈಗ ನೀವ್ ಹೇಳ್ತೀರಾ. ಈಗ ವೆರಿ ಸಿಂಪಲ್ ಅಪ್ಪ. ಧರ್ಮಗಳು ಬೇಡ, ಈಗ ಒಂದು ಗೌರ್ಮೆಂಟ್ ಕೆಲಸ, ಈಗ ಒಂದು ಕೆಲವು ವಿಡಿಯೋಗಳು ಬರ್ತವೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ, ಅಲ್ಲಿ ಬೇರೆ ಬೇರೆ ಧರ್ಮದವರು ಏನೇನ್ ಡ್ರಾಮಾಗಳು ಮಾಡ್ತವೆ ಅಂತ ವಿಡಿಯೋಗಳೆಲ್ಲ ಬರ್ತವೆ. ಎಲ್ಲಾ ಧರ್ಮದಲ್ಲೂ ಸ್ವಲ್ಪ ಹಂಗೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ಜಾಸ್ತಿ ವಿಡಿಯೋಗಳು ಬರ್ತವೆ. ನಮ್ಮ ಹಿಂದೂ ಧರ್ಮದ ವಿಡಿಯೋಗಳನ್ನ ಹಾಕಿದ್ರೆ ಬೈದ್ಬಿಟ್ಟು ಸುಮ್ನಾಗ್ತಾರೆ, ಯಾರು ಏನ್ ಬರೋದಿಲ್ಲ. ಬೇರೆ ಧರ್ಮದ ವಿಡಿಯೋಗಳು ಬರುತ್ತೆ, ಬೇರೆ ಧರ್ಮದ ವಿಡಿಯೋಗಳನ್ನ ಹಾಕಿ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ರೆ ನಾಳೆ ಬೆಳಗ್ಗೆ ಬಂದು ನಮ್ಮನೆ ಕಲ್ಲು ಹೊಡೆದ್ಬಿಟ್ಟು ಹೋಗ್ತಾರೆ. ಕಲ್ಲು ಹೊಡೆದು ಹೋದ್ಮೇಲೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಸೊ ಇಂತ ಯಾರಪ್ಪ ಕಲ್ಲು ಹೊಡೆದ್ರು, ಏನಪ್ಪ ಮಾಡಿದ್ರು, ಕಲ್ಲು ಹೊಡಿಬೋದು ಅಥವಾ ಸಿಕ್ಕರು ಸಾಯಿಸಬಹುದು. ಆಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಕಲ್ಲು ಹೊಡೆದ್ರು ಕಂಪ್ಲೇಂಟ್ ಕೊಟ್ಟು ಅವ್ರು ಹಿಡಿಯಕ್ ಹೋಗಲ್ಲ, ಅವ್ರು ಪ್ರೂವ್ ಮಾಡಕ್ ಹೋಗಲ್ಲ, ಅದೆಲ್ಲ ಹೋರಾಟ ಮಾಡ್ತೀವಿ. ಇದನ್ನ ಯಾಕೆ ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ, ಕೆಲವಾರು ಸೂಕ್ಷ್ಮವಾದ ಮನಸ್ಸುಗಳು ಮೌಢ್ಯದಲ್ಲಿ ರಾಕ್ಷಸರ ರೀತಿ ವರ್ತನೆ ಮಾಡ್ತವೆ. ಅದು ಗೊತ್ತಾದಾಗ ನಾನು ಅದಕ್ಕೆ ವಿರುದ್ಧ ಹೋಗೋದು ತಪ್ಪು. ಯಾಕೆ ಅಂದ್ರೆ ಇನ್ನು ನಮ್ಮ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಒಂದೇ ಒಂದು ಲಾಸ್ಟ್ ಹೇಳ್ತೀನಿ ಪಾಪ, ಇದೆಲ್ಲ ನಿಮ್ಗೆ ಆರ್ಗ್ಯುಮೆಂಟ್ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಎಲ್ಲಿವರೆಗೆ ಈ ಭೂಮಿಯ ಮೇಲೆ ಧರ್ಮ ಇರುತ್ತೋ, ಜಾತಿ ಇರುತ್ತೋ, ಅಲ್ಲಿವರೆಗೂ ಕೆಲವಾರು ಸತ್ಯಗಳನ್ನ ಹೇಳಲು ಸಾಧ್ಯವಿಲ್ಲ. ಕಾನೂನು ಇರೋದ್ರಿಂದ ಜಾತಿನಿಂದನೇ ಕೇಸು, ಧರ್ಮನಿಂದನೇ ಕೇಸು, ಸಮಾಜದಲ್ಲಿ ಸಾಮರಸ್ಯ ಹದಗೆಡುವ ಕೇಸು. ಇವೆಲ್ಲವೂ ಕ್ಲಾರಿಟಿ ಸಿಗೋವರೆಗೂ ಕೆಲವಾದ ಸತ್ಯಗಳನ್ನ ಪಾಲಿಸ್ಡ್ ವೇನಲ್ಲೇ ಮಾತಾಡ್ಬೇಕು, ಡೈರೆಕ್ಟ್ ಹೇಳಕ್ಕಾಗಲ್ಲ. ಇಲ್ಲ ಸರ್, ಹೇಳ್ಬಹುದು. ಹೇಳಿ. ಈಗ ನೀವು ಇನ್ಸ್ಟಾಗ್ರಾಮ್ ಹೋಗಿ 3 ವಿಡಿಯೋ ಹಾಕಿ, ಇನ್ಸ್ಟಾಗ್ರಾಮ್ ಹೋಗಿ 3 ಧರ್ಮದವ್ ಸಿಗ್ತವೆ. ಈ 3 ಮೂರ್ಖ ಧರ್ಮಗಳು ಅಂತ ವಿಡಿಯೋಗಳು ಹಾಕಿ, ಪದ ಇದೆ, ಈ 3 ಮೂರ್ಖ ಧರ್ಮಗಳು ನೋಡಿ ಅಂತ ಹಾಕಿ. ಅಲ್ಲ, ಒಂದು ವಾರ ಬಿಟ್ಬಿಟ್ಟು ನನಗೆ ಫೋನ್ ಮಾಡಿ. ಧರ್ಮ ಅಲ್ಲ ಸರ್, ಎಲ್ಲಾ ಧರ್ಮಗಳು 3 ಧರ್ಮ ಅಂತ ಅಲ್ಲ. ಈ ವಿಡಿಯೋಗಳು ಜಾಸ್ತಿ ಸಿಗ್ತಾವ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಜಾಸ್ತಿ ಸಿಗ್ತವೆ, ನೀವ್ ಹೇಳೋದ್ ಕರೆಕ್ಟ್. ಇಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ ಸರ್? ನಾನು ಆಕ್ಚುಲಿ ಐಡಿಯಾದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಒಂದು 2005ರಿಂದ 2016 ತನಕ ಮಾಡ್ತಾ ಇದ್ದೆ. ಈಗ ಆ ಕೆಲಸ ಬಿಟ್ಟು ನಾನು ಈಗ ಅಗ್ರಿಕಲ್ಚರ್ ಶುರು ಮಾಡಿದೀನಿ. ವೆರಿ ಗುಡ್. ಆಯ್ತು, ಈಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಬಿಡಿ, ಐಡಿಯಾ ಇಂಜಿನಿಯರ್ ಐಡಿಯಾ ಕೇಳಿ ಅಂತ.
ಅಲ್ಲ ಆಕೆ ಏನ್ ತೊಂದ್ರೆ ಇಲ್ಲ. ಒಟ್ಟಲ್ಲಿ ಏನ್ ಗೊತ್ತಾ ಸರ್, ಈ ದೇವ್ರು, ಧರ್ಮ, ಈ ಜ್ಯೋತಿಷ್ಯ, ಆ ಜ್ಯೋತಿಷ್ಯನೂ ಅಷ್ಟೇ. ನೀವು ಜ್ಯೋತಿಷ್ಯ ನಿಜ, ಆದ್ರೆ ಜ್ಯೋತಿಷಿ ಸುಳ್ಳು ಅಂತೀರಾ, ಆದ್ರೆ ಜ್ಯೋತಿಷ್ಯನೂ ಸುಳ್ಳೆ. ಅದೇ ಜ್ಯೋತಿಷ್ಯ ಅಂದ್ರೆ ನಿಜ ಅಲ್ಲ. ಖಗೋಳ ಶಾಸ್ತ್ರ, ಅದು ಖಗೋಳ ಶಾಸ್ತ್ರ. ಖಗೋಳ ಶಾಸ್ತ್ರ ಬೇರೆ ಸರ್. ಖಗೋಳ ಶಾಸ್ತ್ರ ಅಂತ ಹೆಸರಿಟ್ಟಿದ್ದಾರೆ. ಅಸ್ಟ್ರಾನಮಿ ಅಂತ ಕರಿತೀವಿ. ಖಗೋಳ, ಅಸ್ಟ್ರಾನಮಿ, ಖಗೋಳ ವಿಜ್ಞಾನ ಅಂತ ಇದೆಯಲ್ಲ, ಅದು ಅದು ಎಂಡ್ಲೆಸ್. ಅದು ಇರೋದು ಸತ್ಯ ಏನಿದೆಯೋ ಅದು ಹೇಳುತ್ತೆ. ಈಗಿರ ನಮ್ಮ ಟೆಕ್ನಾಲಜಿಯಲ್ಲಿ ನಾವು ಏನ್ ಕಾಣಿಸ್ತಿದೀವೋ ಅವರ ಅಭಿಪ್ರಾಯವನ್ನ ಹೇಳುತ್ತೆ ಅಷ್ಟೇ ಅದು. ಆದ್ರೆ ಈ ಮಂತ್ರ ಶಾಸ್ತ್ರ ಇವೆಲ್ಲ ಸುಳ್ಳೆ. ಈ ಹಿಂದೂ ಧರ್ಮ ಆಗ್ಲಿ, ಮುಸ್ಲಿಂ ಧರ್ಮ ಆಗ್ಲಿ, ಕ್ರಿಶ್ಚಿಯನ್ ಧರ್ಮ ಆಗ್ಲಿ, ಆದ್ರೆ ಅಲ್ಲಿ ಹೆಸರಲ್ಲಿ ದೊಡ್ಡ ದಂಧೆಗಳು ಎಲ್ಲ ಮಾಡ್ಕೊಂಡು ಪಾಪ ಅಮಾಯಕರನ್ನ, ನಿಮ್ ಉದ್ದೇಶ ಅದೇ, ಅಮಾಯಕರನ್ಗೆ ದಾರಿ ತಪ್ಪಿಸ್ಬಾರ್ದು, ಮೋಸ ಆಗ್ಬಾರ್ದು ಅನ್ನೋ ಉದ್ದೇಶ ನಿಮ್ದು. ಅದನ್ನ ಹೇಳ್ತಾ ಇದ್ದೀನಿ ನನಗದ ಅರ್ಥ ಆಯ್ತು. ಆದ್ರೆ ನೀವ್ ಅದನ್ನ ಈ ತರ ನನ್ನ ಎಲ್ಲಾ ವಿಡಿಯೋಗಳಲ್ಲಿ ನಾನು ಅದನ್ನೇ ಹೇಳಿರೋದು. ಕಾನೂನಾತ್ಮಕವಾಗಿ ಕೆಲವರು ಪದಗಳನ್ನ ಉಪಯೋಗಿಸಬಾರ್ದು, ಡೈರೆಕ್ಟ್ ಅಟ್ಯಾಕ್ ಮಾಡಬಾರ್ದು, ಆಯ್ತಾ? ಅದು ಕಾಮನ್ ಸೆನ್ಸ್ ಇಲ್ದರೆ ಈ ಸಮಾಜದಲ್ಲಿ ಬದುಕೋದ್ ಕಷ್ಟ. ಸೊ ನನ್ನ ಖಚಿತ ಅಭಿಪ್ರಾಯದಲ್ಲಿ ಜ್ಯೋತಿಷ್ಯ ನಿಜ ಅಲ್ಲ, ಜ್ಯೋತಿಷ್ಯನೂ ನಿಜ ಅಲ್ಲ, ಜ್ಯೋತಿಷಿನೂ ನಿಜ ಅಲ್ಲ ಅನ್ನೋದ್ನ ನಿಮ್ಮ ಅಭಿಪ್ರಾಯದಲ್ಲಿ ಅಂತ ನೀವ್ ಈ ತರ ಹೇಳ್ಬಹುದು. ಅದರಲ್ಲಿ ನಿಮಗೆ ಕಾನೂನು ಬೆಂಬಲ ಇದೆ. ಜ್ಯೋತಿಷ್ಯಕ್ಕೆ ಸವಾಲ್ ಅಂತ ಪುಸ್ತಕನೇ ರಿಲೀಸ್ ಮಾಡಿದ್ರಲ್ಲ. ಹೌದೌದು, ನೀವ್ ಅದನ್ನ ಇನ್ನೊಂದು ಹೇಳಿದಿರ, ಅದನ್ನ ನಾನು ವಿಡಿಯೋ ನೋಡ್ದೆ. ಅದನ್ನ ನೀವು ಯಾರಾದ್ರೂ ಪ್ರೂವ್ ಮಾಡಕ್ ರೆಡಿ ಇದ್ರೆ ನಾನು ವೇದಿಕೆ ಕಲ್ಪಿಸ್ತೀನಿ, ಜನಗಳಿಗೆ ಸತ್ಯ ತಿಳಿಸಿ. ವಿಡಿಯೋ ಅದು ಹೇಳಾಕಾಯ್ತು, 1 ವರ್ಷದ ವಿಡಿಯೋ ಅದು ಬಂದೇ ಇಲ್ಲ. ಅದೇ ಅಲ್ಲ, ಅದೇ ಆತರ ಎಲ್ಲ ನೀವು ಕೆಲವೊಂದು ವಿಚಾರಗಳನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತೀರಾ. ಆದ್ರೆ ಕೆಲವೊಂದು ವಿಷಯಗಳನ್ನ ನೀವು ಆತರ ಮಾಡೋದ್ರಿಂದ ಜನಗಳಿಗೆ, ಈಗ ಅಮಾಯಕ ಜನ ಇರ್ತಾರಲ್ಲ, ಅವ್ರಿಗೆ ಮತ್ತೆ ದ್ವಂದ್ವ ಕ್ರಿಯೇಟ್ ಆಗ್ಬಾರ್ದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಾನು ಸಲಹೆ ಕೊಡ್ತಾ ಇದ್ದೀನಿ ಸರ್, ಅಷ್ಟೇ, ಇನ್ನೇನಿಲ್ಲ. ಈಗ ನಾನು ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಮಾಡಿಲ್ಲ. ಸಾಧ್ಯವಾದಷ್ಟು ಕಾನೂನಿನ ಅಡಿಯಲ್ಲಿ ಕೆಲವರ ಭಾವನೆಗಳಿಗೆ ಗೌರವಿಸಿ ಕೆಲವರ ವಿಚಾರಗಳನ್ನ, ಸತ್ಯವನ್ನ ಹೇಳ್ತೀವಿ. ನಾವು ಮೋಸ ಮಾಡಕ್ಕೆ ಅಂತೂ ಮಾತಾಡಲ್ಲ, ಆಯ್ತಾ? ಸಾಧ್ಯಷ್ಟು ಅವ್ರ ಮನಸ್ಸು ತಿಳಿಯಾಗ್ಬೇಕು. ಅಲ್ಲಲ್ಲ, ಹೇಳಿದ್ ನನ್ ಕ್ಲಾರಿಟಿ, ಅವ್ರ ಮನಸ್ಸು ತಿಳಿಯಾಗ್ಬೇಕು ಈ ತರ ಸಮಸ್ಯೆ ಇರೋರು. ಹಾಗಂತ ಹೇಳಿ ನಾವ್ ಯಾವ್ದನ್ನೂ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ ಆಗಲ್ಲ. ಈ ಸಮಾಜದಲ್ಲಿ ಇನ್ನೂ ಅಷ್ಟೊಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕಂದ್ರೆ ಹಣವಂತರು, ಮೌಢ್ಯವಂತರು, ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಜನರ ಮನಸ್ಸುಗಳು ಬಂಧಿತವಾಗಿವೆ. ಇಲ್ಲ ಸರ್, ಆಕ್ಚುಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ನಿಮಗೆ ಸಂಪೂರ್ಣ ಪುನಃ ಅಲ್ಲಿಗೆ ಬಂದ್ರಲ್ರಿ. ನೀವು ಸಂವಿಧಾನಕ್ಕೆ ಹೋದ್ರಿ, ಸಂವಿಧಾನ ಪ್ರೂವ್ ಮಾಡಕ್ ನನ್ 5 ವರ್ಷ ಆಗತ್ತೆ. ಒಳ್ಳೆ ಕಥೆ. ಇವತ್ ಬೆಳಿಗ್ಗೆ ಬಂದು ನಾನು ಕಲ್ಲು ಹೊಡೆದ್ರೆ ನಿಮ್ ಸಂವಿಧಾನ ನಂಬರ್ ತಗೊಂಡೋಗಿ ಕುತ್ಕೊಂಡ್ರೆ ನಾನು ಹೈಕೋರ್ಟಲ್ಲಿ ನಾನು ರಿಲೀಸ್ ಆಗತ್ತೆ 2 ವರ್ಷ. ಇಲ್ಲ ಸರ್, ಹಂಗೇನ್ ಆಗಲ್ಲ. ಹಂಗೇನ್ ಆಗಿಲ್ಲ ಸರ್. ಒಂದ್ ಆಗಿದೆ. ಕೆಲವರು ಅನುಭವಿಸಿದಾರೆ, ನೀವ್ ಹೇಳದ್ ಕರೆಕ್ಟು. ನಿಮ್ಗೆ ಇನ್ನೂ ಪಾಪ ಎಂಜಿನಿಯರ್ ಅಲ್ವಾ, ಬೇಕಷ್ಟು ವಾಸ್ತವ ಸತ್ಯ ಅರ್ಥ ಆಗೋದು ಕಷ್ಟ ಆಗುತ್ತೆ, ಆಯ್ತಾ? ವಾಸ್ತವತೆ ತುಂಬಾ ಇದೆ, ತುಂಬಾ ಕರಾಳತೆ ಇದೆ ಬುದ್ಧಿ. ನಮ್ಗೆ ಈ ಜೈಲ್ಗೆ ಹೋಗಿ ಬಂದು, ನಾನ್ ಜೈಲಲ್ಲೆಲ್ಲ ಕೇಳಿ, ನಾನ್ ಜೈಲಲ್ಲೆಲ್ಲ ಕೋರ್ಸ್ ಮಾಡಿದೀನಿ, ಜೈಲಿಗೆ ಹೋಗಿ ಬಂದಿರೋರ್ನೆಲ್ಲ ಹತ್ರ ಎಲ್ಲ ನಾನು ಮಾತಾಡಿದೀನಿ. ಸೊ ಇಲ್ಲಿ ಹಣವಂತರು ಮತ್ತೆ ಜಾತಿ ಗುಂಪು ಮಾಡ್ಕೊಂಡಿರ್ತಾರೆ ನೋಡಿ, ಜಾತಿಗೆ ಲೀಡರ್ ಆಗಿರ್ತಾರೆ ನೋಡಿ, ಮತ್ತೆ ರೌಡಿಗಳು ಸಖತ್ ಹಣ ಮಾಡಿರ್ತಾರೆ ನೋಡಿ, ಅವರ ಕಪಿಮುಷ್ಟಿಯಲ್ಲಿ ತುಂಬಾ ಕಂಟ್ರೋಲ್ ಇದೆ ಬೇಕಾಷ್ಟು ವಿಚಾರಗಳು. ಆ ಪದಗಳನ್ನು ಉಪಯೋಗಿಸಬಾರ್ದು. ಸೊ ಆ ದೃಷ್ಟಿಯಿಂದ ಕೆಲವಾರು ಸೀಮಿತವಾದ ನಮ್ಮದೇ ಆದ ತಿಳುವಳಿಕೆಯಲ್ಲಿ ಏನೋ ಒಂದು ಪ್ರಯತ್ನ ಅಂತ ಮಾಡ್ತಾ ಇದೀವಿ. ನಿಮ್ಮ ಸಲಹೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್. ನೀವು ಸರಿ ಆಯ್ತು. ನಿಮ್ಗೆ ಟೈಮ್ ಅಮೂಲ್ಯ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು. ಅವಕಾಶ ಮಾಡಿದ್ಕೆ ಧನ್ಯವಾದಗಳು. ಓಕೆ ಸರ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಶುಭ ದಿನ. ಓಕೆ. ಓಕೆ. ಥ್ಯಾಂಕ್ ಯು.